ಸಿ ಐ ಆಮ್ ನಾಟ್ ಗೋನ್ ಟು ಆನ್ಸರ್ ದಿಸ್. ಮಾಧ್ಯಮದಲ್ಲಿ ಯಾರ್ಯಾರೋ ಏನೇನೋ ಬರ್ಕೊಂಡ್ರೆ ಅದಕ್ಕೆ ನಾನು ಹೇಳೋದಿಲ್ಲ. ಏನಾದ್ರು ಬದಲಾವಣೆಯನ್ನ ಕಾನೂನು ಏನಾದ್ರು ಚೇಂಜ್ ಮಾಡೋದಾದ್ರೆ ನನ್ನ ಇಲಾಖೆಯಿಂದ ನಾವು ಮಾಡ್ತೀವಿ, ನಿಮಗೆ ತಿಳಿಸ್ತೀವಿ. ಈಗಿರೋದು 3 ಎಕ್ಸಾಮ್ ಪಾಲಿಸಿ, ದಟ್ ವಿಲ್ ಕಂಟಿನ್ಯೂ ಆಲ್ವೇಸ್. ಅದೊಂದು ನೆನ್ಪಿಟ್ಕೊಳ್ಳಿ. ಪಾಪ ಮಕ್ಕಳಿಗೆ ಏನಾಗುತ್ತೆ, ಓ ಇನ್ನೊಂದು ಇಲ್ಲಂತೆ ನೋ ಅಲ್ಲ ನೋ ಅಲ್ಲ ರೀ. ನೀವು ಮಾಧ್ಯಮದವ್ರು ಬರೆದ್ರೆ, ಯಾರೋ ಒಬ್ರು ಬರೆದ್ರೆ ನಿಮ್ಮ ಸ್ನೇಹಿತರು, ನಾನೇ ಉತ್ತರ ಕೊಡಬೇಕು? ಸರ್ಕಾರ ನಾನು ಆರ್ಡರ್ ಮಾಡಬೇಕು, ನಮ್ಮ ಸರ್ಕಾರ ಆರ್ಡರ್ ಮಾಡಬೇಕು. ಅವ್ರು ನಮ್ಮ ಮಾಧ್ಯಮದವ್ರು ಮೊನ್ನೆ ಹೇಳಿದೆ ನಾನು, ನೋಡಿ ಇಂಥದಕ್ಕೆಲ್ಲ ಬರಕ್ ಹೋಗ್ಬೇಡ್ರಿ ಅಂತ. ನೀವು ಮಕ್ಕಳಲ್ಲಿ ಓದ್ತಾ ಇರ್ತಾರ್ರಿ, ಮಕ್ಕಳಿಗೆ ಏನಾಗ್ತದೆ ಓದ್ಸತಿ ಒಂದು ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ. ಇದನ್ನ ಚರ್ಚೆ ಮಾಡೋದು ಬೇಡ. ಇದನ್ನ ನಾನು ಅದಕ್ಕೆ ಇದನ್ನ ಹಾಕಕ್ ಹೋಗ್ಬೇಡಿ. ಆಲ್ವೇಸ್ ಎನಿ ಚೇಂಜಸ್ ಇನ್ ಮೈ ಡಿಪಾರ್ಟ್ಮೆಂಟ್ ವಿ ವಿಲ್ ಲೆಟ್ ಯು ನೋ ಬೈ ಗವರ್ಮೆಂಟ್ ಆರ್ಡರ್. ಅಲ್ಲ ಎಲ್ಲ ಬರ್ತೀವಿ, LHK ಬಂದು ತಗೊಳ್ತೀವಿ, ಡೀಟೇಲ್ಸ್ ತಗೊಂಡು 156 ಕೋಟಿ ಎಂಟೈರ್ ಸ್ಟೇಟಿಗೆ ಕೇಳಿದಾರಂತೆ. 180 ಅದ್ರಲ್ಲಿ ಹೈಯೆಸ್ಟೇ ನಮ್ದಿರೋದು. ಯಾಕೆಂದ್ರೆ ನಮ್ಮ 69 ಕ್ರೋರ್ಸು. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ತೀನಿ, ಇಲ್ಲೂ ಏನಾದ್ರು ಪ್ಯಾಕೇಜ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಏನಾದ್ರು ಮಾಡ್ತೀರಂತ. ಯಾಕೆಂದ್ರೆ ಮೆಕ್ಕೆಜೋಳ ಮತ್ತೆ ಕಬ್ಬು ಇವರಿಗೆಲ್ಲ ಕೊಡೋದ್ರಿಂದ ನೋಡ್ಕೊಂಡು ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ. ಬಟ್ ಇದು ಚರ್ಚೆ ಆಗಬೇಕು ಬಸವರಾಜ್. ನಾವು ಒಂದೇ ಸತಿ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಇದನ್ನ ಎಗೇನ್ ಮತ್ತೆ ಡೆವಲಪ್ಮೆಂಟ್ ಕಮಿಷನರ್ ಇವ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಎಲ್ಲ ಮಾಹಿತಿ ಹೋಗ್ಬೇಕಾಗತ್ತೆ. ಅದಾದಷ್ಟು ಬೇಗ ನಾವು ಮಾಡ್ಕೊಂಡೋಗೋಣ. ಇಲ್ಲ ಅದಕ್ಕೆಲ್ಲ ಏನೇನ್ ಬೇಕೋ ಔಷಧಿ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಏನು ಅವರು ಎಫೆಕ್ಟ್ ಆಗ್ತಾ ಇದೆ. ಕೆಲವ್ರು ಮೊನ್ನೆ ನಾನೇ ಹೋಗಿ ವಿಸಿಟ್ ಮಾಡಿದಾಗ ನಮ್ದು ಕೆಲವರು ಹತೋಟಿ ಬಂತು ಅಂದ್ರು, ಪಕ್ಕದಲ್ಲಿರೋನೇ ಸುಮ್ಮನೆ ಅವ್ನು ಯಾವನೋ ದುಡ್ಡು ಮಾಡಕ್ಕೆ ಅವ್ನು ಏನೋ ಔಷಧಿ ಕೊಡ್ತಾನೆ. ಸೊ ಅಲ್ಲೇ ಗೊಂದಲ ಇರ್ಬೇಕಾದ್ರೆ ನಾನು ಬಂದ್ಬಿಟ್ಟು ಸೈಂಟಿಫಿಕ್ ಆಗಿ ಮಾತಾಡ್ಬೇಕಾಗತ್ತೆ. ಸೈಂಟಿಸ್ಟು ಕೂಡ ಕರ್ಸಿದ್ವಿ. ಸೈಂಟಿಸ್ಟ್ ಏನೋ ಒಂದು ಇದ್ರೊಳಗೆ ಮಾಡ್ತಾ ಇದ್ದಾರೆ, ನೋಡೋಣ ಅದು ಏನಾಗುತ್ತೆ ಅಂತ ತಿಳಿಸಿ. ಇಟ್ಸ್ ಆಲ್ ಸಡನ್ ಆಗಿ ಅಲ್ಲ ಇದು. ನೀವು ಇಲ್ಲ ಅದಕ್ಕೆಲ್ಲ ಏನೋ ಒಂದು ಚಿಕ್ಕ ಅಮೌಂಟ್ ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದು ಹುಡುಕ್ತಾರೆ. ವೆಂಕಟೇಶ್ ಅವರು ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಬಟ್ ಅದು ಮಲ್ಲಿಕಾರ್ಜುನ್ ಅವ್ರಿಗೂ ನಾನು ಮಾತಾಡಿದ್ದೀನಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಅವ್ರು ಇರ್ತಾರೆ. ಬಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇವರೆಲ್ಲ ಕುತ್ಕೊಂಡು ಮಾತಾಡ್ಬೇಕಾದ. ಅಗ್ರಿಕಲ್ಚರ್ ಸೈಂಟಿಸ್ಟ್ ಇವರೆಲ್ಲ ಕುತ್ಕೊಂಡು ಮಾತಾಡಿ ಈಗ ವ್ಯಾಪಕವಾಗಿ ಅದು ಹಬ್ಬದ್ರಿಂದ ಏನಾದ್ರು ಒಂದು ಇತಿಶ್ರೀ ಹಾಡ್ಬೇಕಾಗತ್ತೆ. ಬಟ್ ಸೈಂಟಿಸ್ಟ್ ಹೇಳೋವರ್ಗು ನಾನು ಏನು ಹೇಳಕ್ಕಾಗತ್ತೆ ಹೇಳಿ? ಅದು ಇಟ್ಸ್ ವೆರಿ ಡಿಫಿಕಲ್ಟ್ ನನಗೆ. ಇಲ್ಲ ಅದೇ ನಾ ಹೇಳ್ತೀನಿ, ಒಬ್ರಿಗೆ ಎಫೆಕ್ಟ್ ಆಗಿದೆ ಅಂತಾರೆ, ಪಕ್ಕದಲ್ಲಿರೋನೇ ನನ್ನ ಎದುರುಗಡೆನೆ ಅವತ್ತು ಹೇಳ್ದ ಏನೂ ಆಗಿಲ್ಲ ಇದರಿಂದ ವೇಸ್ಟ್ ಅಂತಾನೆ. ಸೊ ನಾವು ಆ ಟೈಮಲ್ಲಿ ಏನಾಗುತ್ತೆ, ಕೊಟ್ಟಿತ್ತಪ್ಪ ಇಲ್ಲ ಇವ್ನು ಹೇಳದ್ ಸರಿನಾ ಸಿಕ್ಕಾಕೊಂಡ್ಬಿಡ್ತೀವಿ. ನಾನು ಇದಕ್ಕೆ ಉತ್ತರ ಕೊಡಕ್ ಹೋಗಲ್ಲ. ನಾನು ಏನಂತ ಉತ್ತರ ಕೊಟ್ಟಿದ್ದೀನಿ? ಒಂದ್ ಶಾಲೆನೂ ಮುಚ್ಚಲ್ಲ ಅಂದ್ಮೇಲೆ ಇವ್ರು ಸುಮ್ಮನೆ ಬುಳ್ಳೆ ಬಿಡ್ಕೊಂಡು ಕುತ್ಕೊಂಡ್ರೆ ಅದೆಲ್ಲ ಅಸಹ್ಯ ಬಿಡ್ರಿ.